ನೋಡಿ, ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ JCBಯಿಂದ ಅದನ್ನ ಏನು ಮಾಡಿದ್ರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು. ಅದನ್ನು ಖಂಡಿಸಿದ್ರು. ನಾವು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳಿಸಿದ್ದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು, ಇಲ್ಲ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ. ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ, ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ, JCB ಸರ್ಕಾರ ಅಂತ ಹೇಳಿದರು. ಅಂದರೆ ಕೇರಳದವ್ರನ್ನ ಎಲ್ಲರನ್ನೂ ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳಿಸಿದ್ದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಇಲ್ಲ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವೀಟ್ಗೆ ನಿಮ್ಮ AICCಯಿಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು, ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180-200 ಮನೆ ಕಟ್ಕೊಡ್ತೀರಾ ಅಂತಾದರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರಾ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ, ವೇಣುಗೋಪಾಲ್ ಹೇಳ್ಬೇಕಾ? ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ, ಒಂದು ಫೋನ್ ಮಾಡಿದ ತಕ್ಷಣನೇ ಆನೆ ತುಳಿತಕ್ಕೆ ಬಲಿಯಾದರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಖಂಡ್ರೆ ಸಮೇತವಾಗಿ? ಸಕ್ರಮ ಮಾಡ್ತಾ ಇದ್ರು ಅಂದ್ರೆ ಅಕ್ರಮ ಇರೋದನ್ನ ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ. ಅಕ್ರಮ ಇದ್ದಿದ್ದು ಅಂತ ಇವರೇ ಹೇಳ್ತಾರೆ, ಅಕ್ರಮ ಕಟ್ಟಡ ಹಂಗೆ ಬಿಡ್ಬೇಕಾ ಅಂತ ಒಂದು ಟ್ವೀಟಿಗೆ ಇದನ್ನು ಸರಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. ಅಧಿಕಾರ ಹಸ್ತಾಂತರದ ಗೊಂದಲ ಏನಿದೆ ಅದ್ರ ಬಗ್ಗೆ ಅವ್ರ ಪಕ್ಷದವರೇ AICC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಬಹಿರಂಗವಾಗಿ ಹೇಳ್ತಾನೆ ಇದ್ದಾರೆ. ಆಡಳಿತದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. CM ಅವರು ಡೆಲ್ಲಿ ಹೋದ್ರು, ರಾಹುಲ್ ಗಾಂಧಿ ಸಿಕ್ಕಿಲ್ಲ ಸರ್, ವಾಪಸ್ ಬಂದು. ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಅವ್ರು ಸತ್ಯ ಹೇಳಿದ್ದಾರೆ. ಯಾರು ಟ್ವೀಟ್ ಮಾಡಿದಾರೆ ಗೊತ್ತಿಲ್ಲ, ಬರ್ದಿಯಾರಲ್ವಾ. ಜನರ ಮೇಲೂ ಬಹಳ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಆಡಳಿತ ಜನರ ಮೇಲೆ ವಿಪರೀತ ಪರಿಣಾಮ ಬೀರ್ತಾ ಇದೆ. ಏನೇನು ಅಭಿವೃದ್ಧಿ ಇಲ್ಲ, ಜನ ರೋಸಿ ಹೋಗಿದ್ದಾರೆ. ದಿನನಿತ್ಯ ನಿಮ್ಮ ನಾಟಕವನ್ನೇ, ನಿಮ್ಮ ಸಿನಿಮಾವನ್ನೇ ಜನ ನೋಡಿ ಸಾಕಾಗಿದ್ದಾರೆ. ನಿಮ್ಮ ಈ ಕುರ್ಚಿಯ ಗುದ್ದಾಟದ ಸಿನಿಮಾ, ಡ್ರಾಮಾ ಇವನ್ನೆಲ್ಲವನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ. ನೋಡ್ಬೇಕು, ಇನ್ನು ಸಿನಿಮಾ ಮುಗ್ದಿಲ್ಲ. ನೋಡಿ, ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ JCBಯಿಂದ ಅದನ್ನ ಏನು ಮಾಡಿದ್ರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು. ಅದನ್ನು ಖಂಡಿಸಿದ್ರು. ನಾವು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳಿಸಿದ್ದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು, ಇಲ್ಲ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ. ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ, ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ, JCB ಸರ್ಕಾರ ಅಂತ ಹೇಳಿದರು. ಅಂದರೆ ಕೇರಳದವ್ರನ್ನ ಎಲ್ಲರನ್ನೂ ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳಿಸಿದ್ದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಇಲ್ಲ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವೀಟ್ಗೆ
ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180 200 ಮನೆ ಕಟ್ಕೊಡ್ತೀರಾ ಅಂತಾದ್ರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ? ವೇಣುಗೋಪಾಲ್ ಹೇಳ್ಬೇಕಾ? ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ, ಒಂದು ಫೋನ್ ಮಾಡಿದ ತಕ್ಷಣನೇ ಆನೆ ತುಳಿತಕ್ಕೆ ಬಲಿಯಾದ್ರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಖಂಡ್ರೆ ಸಮೇತವಾಗಿ? ಅಂದ್ರೆ ಅಕ್ರಮ ಇದ್ದು ಸಕ್ರಮ ಮಾಡ್ತಾ ಇದ್ರ ಅಂತ. ಅಂದ್ರೆ ಅಕ್ರಮ ಇರೋದನ್ನ ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ. ಅಕ್ರಮ ಇದ್ದಿದ್ದು ಅಂತ ಇವರೇ ಹೇಳ್ತಾರೆ. ಅಕ್ರಮ ಕಟ್ಟಣ ನಂಗೆ ಬಿಡ್ಬೇಕಾ ಅಂತ ಒಂದು ಟ್ವೀಟಿಗೆ ಇದನ್ನ ಸರಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. ಅಧಿಕಾರ ಹಸ್ತಾಂತರದ ಗೊಂದಲ ಏನಿದೆ ಅದ್ರ ಬಗ್ಗೆ ಅವ್ರ ಪಕ್ಷದವರೇ AICC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಬಹಿರಂಗವಾಗಿ ಹೇಳ್ತಾನೆ ಇದ್ದಾರೆ. ಆಡಳಿತದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. CM ಅವರು ಡೆಲ್ಲಿ ಹೋದ್ರು, ರಾಹುಲ್ ಗಾಂಧಿ ಸಿಕ್ಕಿಲ್ಲ ಸರ್, ವಾಪಸ್ ಬಂದ್ರು. ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಅವ್ರು ಸತ್ಯ ಹೇಳಿದ್ದಾರೆ. ಯಾರು ಟ್ವೀಟ್ ಮಾಡಿದಾರೆ ಗೊತ್ತಿಲ್ಲ, ಸುದರ್ಶನ್ ಅವರು ಲೆಟರ್ ಬರ್ದಿಯಾರಲ್ವಾ? ಜನರ ಮೇಲೂ ಬಹಳ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಆಡಳಿತ ಜನರ ಮೇಲೆ ವಿಪರೀತ ಪರಿಣಾಮ ಬೀರ್ತಾ ಇದೆ. ಏನೇನು ಅಭಿವೃದ್ಧಿ ಇಲ್ಲ. ಜನ ರೋಸಿ ಹೋಗಿದ್ದಾರೆ. ದಿನನಿತ್ಯ ನಿಮ್ಮ ನಾಟಕವನ್ನೇ, ನಿಮ್ಮ ಸಿನಿಮಾವನ್ನ ಜನ ನೋಡಿ ಸಾಕಾಗಿದ್ದಾರೆ. ನಿಮ್ಮ ಈ ಕುರ್ಚಿಯ ಗುದ್ದಾಟದ ಸಿನಿಮಾ, ಡ್ರಾಮಾ ಇವನ್ನೆಲ್ಲವನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ. ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್. ನೋಡ್ಬೇಕು, ಇನ್ನು ಸಿನಿಮಾ ಮುಗ್ದಿಲ್ಲ. ನೋಡಿ, ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ JCB ಇಂದ ಅದನ್ನ ಏನ್ ಮಾಡಿದ್ರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದ್ರು. ಅದನ್ನ ಖಂಡಿಸಿದ್ರು. ನಾವು ಕೇರಳದವರು ಬಂದ್ಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳ್ಸಿದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು? ಇಲ್ಲ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದ್ರೆ. ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ, ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ, JCB ಸರ್ಕಾರ ಅಂತ ಹೇಳಿದ್ರು. ಅಂದ್ರೆ ಕೇರಳದವ್ರನ್ನ ಎಲ್ಲರನ್ನು ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳ್ಸಿದ್ದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು. ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ? ಇಲ್ಲ, ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180 200 ಮನೆ ಕಟ್ಕೊಡ್ತೀರಾ ಅಂತಾದ್ರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ? ವೇಣುಗೋಪಾಲ್ ಹೇಳ್ಬೇಕಾ? ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ, ಒಂದು ಫೋನ್ ಮಾಡಿದ ತಕ್ಷಣನೇ ಆನೆ ತುಳಿತಕ್ಕೆ ಬಲಿಯಾದ್ರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಖಂಡ್ರೆ ಸಮೇತವಾಗಿ? ಅಂದ್ರೆ ಅಕ್ರಮ ಇದ್ದು ಸಕ್ರಮ ಮಾಡ್ತಾ ಇದ್ರ ಅಂತ. ಅಂದ್ರೆ ಅಕ್ರಮ ಇರೋದನ್ನ ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ. ಅಕ್ರಮ ಇದ್ದಿದ್ದು ಅಂತ ಇವರೇ ಹೇಳ್ತಾರೆ. ಅಕ್ರಮ ಕಟ್ಟಣ ನಂಗೆ ಬಿಡ್ಬೇಕಾ ಅಂತ ಒಂದು ಟ್ವೀಟಿಗೆ ಇದನ್ನು ಸರಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. ಅಧಿಕಾರ ಹಸ್ತಾಂತರದ ಗೊಂದಲ ಏನಿದೆ ಅದ್ರ ಬಗ್ಗೆ ಅವ್ರ ಪಕ್ಷದವರೇ AICC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಬಹಿರಂಗವಾಗಿ ಹೇಳ್ತಾನೆ ಇದ್ದಾರೆ. ಆಡಳಿತದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. CM ಅವರು ಡೆಲ್ಲಿ ಹೋದ್ರು, ರಾಹುಲ್ ಗಾಂಧಿ ಸಿಕ್ಕಿಲ್ಲ ಸರ್, ವಾಪಸ್ ಬಂದ್ರು. ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಅವ್ರು ಸತ್ಯ ಹೇಳಿದ್ದಾರೆ. ಯಾರು ಟ್ವೀಟ್ ಮಾಡಿದಾರೆ ಗೊತ್ತಿಲ್ಲ, ಸುದರ್ಶನ್ ಅವರು ಲೆಟರ್ ಬರ್ದಿಯಾರಲ್ವಾ? ಜನರ ಮೇಲೂ ಬಹಳ ಪರಿಣಾಮ ಬೀರ್ತಾ ಇದೆ.
ನಿಮ್ಮ ಆಡಳಿತ ಜನರ ಮೇಲೆ ವಿಪರೀತ ಪರಿಣಾಮ ಬೀರ್ತಾ ಇದೆ. ಏನೇನು ಅಭಿವೃದ್ಧಿ ಇಲ್ಲ. ಜನ ರೋಸಿ ಹೋಗಿದ್ದಾರೆ. ದಿನನಿತ್ಯ ನಿಮ್ಮ ನಾಟಕವನ್ನೇ, ನಿಮ್ಮ ಸಿನಿಮಾವನ್ನ ಜನ ನೋಡಿ ಸಾಕಾಗಿದ್ದಾರೆ. ನಿಮ್ಮ ಈ ಕುರ್ಚಿಯ ಗುದ್ದಾಟದ ಸಿನಿಮಾ, ಡ್ರಾಮಾ ಇವನ್ನೆಲ್ಲವನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ. ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್. ನೋಡ್ಬೇಕು, ಇನ್ನು ಸಿನಿಮಾ ಮುಗ್ದಿಲ್ಲ.